ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದ ಸಂಘರ್ಷವನ್ನ ಕೊನೆಗಾಣಿಸಲು ಶಾಂತಿ ಪುನರ್ಸ್ಥಾಪಿಸುವ ನಿಟ್ಟಿನಲ್ಲಿ ಅತ್ಯಂತ ಆಶಾದಾಯಕ ಬೆಳವಣಿಗೆ ಒಂದು ನಡೆದಿದೆ. ಅಮೆರಿಕದ ವಿದೇಶಾಂಗ ಇಲಾಖೆಯ ಯಶಸ್ವಿ ಮಧ್ಯಸ್ಥಿಕೆಯಲ್ಲಿ ನಡೆದಂತ 4ನೇ ಸುತ್ತಿನ ಮಾತುಕತೆ ನಂತರ ಇಸ್ರೇಲ್ ಮತ್ತು ಲೆಬನಾನ್ ದೇಶಗಳು ಕದನ ವಿರಾಮವನ್ನ ನವೀಕರಿಸಲು ಐತಿಹಾಸಿಕ ಒಪ್ಪಂದವನ್ನ ಮಾಡಿಕೊಂಡಿವೆ. ಈ ಮಹತ್ವದ ನಿರ್ಧಾರವು ಇಡೀ ಕೊಲ್ಲಿ ವಲಯದಲ್ಲಿ ಯುದ್ಧದ ಕಾರ್ಮೋಡಗಳನ್ನ ಸರಿಸಿ ಜಾಗತಿಕ ರಾಜತಾಂತ್ರಿಕ ಮಾತುಕತೆಗಳಿಗೆ ಹೊಸ ಚೈತನ್ಯವನ್ನ ನೀಡಿದೆ. ಜಂಟಿ ಹೇಳಿಕೆಯ ಪ್ರಕಾರ ದಕ್ಷಿಣ ಲೆಬನಾನ್ನಲ್ಲಿ ಉಭಯ ದೇಶಗಳ ಭದ್ರತೆಗಾಗಿ ವಿಶೇಷ ವಲಯಗಳನ್ನು ಸ್ಥಾಪಿಸಲಾಗುವುದು. ಲಿಟಾನಿ ನದಿಯ ದಕ್ಷಿಣ ಭಾಗದಿಂದ ಹಿಬ್ಜೋಲ್ ಪಡೆಗಳನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲಾಗುವುದು ಮತ್ತು ಈ ಪ್ರಮುಖ ಪ್ರದೇಶಗಳ ಸಂಪೂರ್ಣ ಭದ್ರತಾ ಜವಾಬ್ದಾರಿಯನ್ನು ಲೆಬನಾನ್ನ ಅಧಿಕೃತ ಸಶಸ್ತ್ರ ಪಡೆಗಳು ವಹಿಸಿಕೊಳ್ಳಲಿವೆ. ಇನ್ನು ಲೆಬನಾನ್ನ ಭವಿಷ್ಯವನ್ನ ಅಲ್ಲಿನ ಸಾರ್ವಭೌಮ ಸರ್ಕಾರ ಮಾತ್ರ ನಿರ್ಧರಿಸಲಿದ್ದು, ಯಾವುದೇ ಹೊರಗಿನ ದೇಶಗಳ ಹಸ್ತಕ್ಷೇಪವನ್ನು ತಿರಸ್ಕರಿಸಲು ಎರಡು ಕಡೆ ಒಪ್ಪಿಕೊಂಡಿವೆ. ಇದು ಸಮಗ್ರ ಪ್ರಾದೇಶಿಕ ಶಾಂತಿಗೆ ಭದ್ರ ಬುನಾದಿ ಹಾಕಿದೆ.